ರಾತ್ರಿ ಸುರಿದ ಮಳೆಗೆ ಹುಬ್ಬಳ್ಳಿಯಲ್ಲಿ ಅವಾಂತರವಾಗಿದೆ. ಮನಳೆಯಿಂದ ಕಂಗಾಲಾದ ಹುಬ್ಬಳ್ಳಿ ಪಟದಯ್ಯನ ಹಕ್ಕಲ ನಿವಾಸಿಗಳು ಪರದಾಡಿದ್ದಾರೆ. ರಾತ್ರಿಯೆಲ್ಲ ಜಾಗರಣೆ, ನೀರು ಹೊರಹಾಕೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಮಳೆಯಿಂದಾಗಿರುವ ಅನಾಹುತ. ತಡರಾತ್ರಿ ಸುರಿದ ಮಳೆಗೆ ಹುಬ್ಬಳ್ಳಿಯಲ್ಲಿ ಭಾರೀ ಅವಾಂತರವೇ ಆಗಿದೆ. ಕಳೆದ ರಾತ್ರಿ ಭಾರೀ ಮಳೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ತುಂಬ ಪಟದಯ್ಯನ ಹಕ್ಕಲ ನಿವಾಸಿಗಳು. ಹುಬ್ಬಳ್ಳಿ ಧಾರವಾಡ ಎಲ್ಲ ಅವಳಿ ನಗರಗಳಲ್ವಾ, ಹಾಗಾಗಿ ಅಲ್ಲಾದ್ಮೇಲೆ ಇಲ್ಲೂ ಆಗಿರುತ್ತೆ. ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದಾರೆ. ಚರಂಡಿ ನೀರು ಮನೆಯೊಳಗೆ ನುಗ್ಗಿ ಪರದಾಡ್ಬಿಟ್ಟಿದ್ದಾರೆ ಜನ. ಯಾಕೆಂದರೆ ಬ್ಲಾಕ್ ಆಗಿರುತ್ತೆ, ನೀರು ಹರ್ಕೊಂಡು ಹೋಗಿರಲ್ಲ. ಆ ರೀತಿಯಾಗಿ ಇವಾಗ ಸಮಸ್ಯೆ ಜಾಸ್ತಿ ಆಗಿದೆ ಹುಬ್ಬಳ್ಳಿನಲ್ಲಿ, ಧಾರವಾಡ ಹುಬ್ಬಳ್ಳಿ ಭಾಗದಲ್ಲಿ. ಅಲ್ಲಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಪಾಪ ಈ ಗ್ರೌಂಡ್ ಫ್ಲೋರ್ ಮನೆಗಳು ಹೆಂಗೆ ಅಂತಂದರೆ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಸಿಲಿಂಡ್ರು ಅಲ್ಲೇ ಇರುತ್ತೆ, ಒಂದು ಸೋಫಾ ಹಾಕ್ಕೊಂಡಿರ್ತಾರೆ, ಕುರ್ಚಿ ಹಾಕ್ಕೊಂಡಿರ್ತಾರೆ, ಟೇಬಲ್ ಇರುತ್ತೆ, ಟಿ ವಿ ಇರುತ್ತೆ, ಕೆಲವ್ರ ಮನೇಲಿ ಫ್ರಿಡ್ಜು ಎಲ್ಲ ಇಟ್ಕೊಂಡಿರ್ತಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ನೀರು ನುಗ್ಗಿಬಿಟ್ರೆ ತುಂಬ ಕಷ್ಟ. ಗ್ರೌಂಡ್ ಫ್ಲೋರ್ನವ್ರಿಗೆ ಇದೊಂದು ಸಮಸ್ಯೆ ಯಾವಾಗಲೂ. ಫಸ್ಟು ಸೆಕೆಂಡ್ ಫ್ಲೋರ್ನವ್ರು ಹಾಗೂ ಹೀಗೂ ಬಚಾವಾಗ್ಬಿಡ್ತಾರೆ. ಗ್ರೌಂಡ್ ಫ್ಲೋರ್ನವ್ರಿಗೆ ಮಾತ್ರ ಇದು ಯಾವತ್ತಿದ್ರೂ ಸಮಸ್ಯೆನೇ. ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿರೋದು ನೋಡ್ತಾ ಇದ್ದೀರಾ. ಆಮೇಲೆ ಎಲ್ಲ ಮಣ್ಣಿನಿಂದ ಕಟ್ಟಿದಂತಹ ಮನೆಗಳು, ಗೋಡೆಗಳೆಲ್ಲ ಶಿಥಿಲವಾಗ್ತವೆ. ಯಾಕೆಂದರೆ ಅದು ತೇವಾಂಶ ಜಾಸ್ತಿ ಹೀರ್ಕೊಳ್ಳುತ್ತಲ್ಲ, ಹಾಗಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಮುಂಗಾರು ಮಳೆ ಯಾವಾಗಿಂದ ಹುಬ್ಬಳ್ಳಿ ಭಾಗದಲ್ಲಿ ಚುರುಕಾಗಿದೆ, ಅದರಿಂದ ಆಗಿರ್ತಕ್ಕಂಥ ಅನಾಹುತಗಳೇನು, ಇನ್ನೂ ಎಷ್ಟು ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ? ಅರವಿಂದ್, ಸದ್ಯ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಕಳೆದ 15 ದಿನಗಳಿಂದ ಒಂದು ವಾರ ಮಳೆ ಹತ್ಕೊಂಡಿತ್ತು, ಆದರೆ ಈ ರೀತಿ ಯಾವುದೇ ರೀತಿ ಅನಾಹುತ ಆಗಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಸುರಿದಂಥ ಒಂದೇ ಒಂದು ಮಳೆ ಹುಬ್ಬಳ್ಳಿ ನಗರದಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ನಾನೀಗ ಪಡದೈನ ಹಕ್ಕಲಲ್ಲಿರುವಂಥದ್ದು. ಬಹುತೇಕ ಇಲ್ಲಿನ ಮನೆಗಳು ರಾಜಕಾಲುವೆಗೆ ಹತ್ತಿಕೊಂಡಿರುವಂಥಲ್ಲಿ ಅಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಪದೇ ಪದೇ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ತಡರಾತ್ರಿ ಸುರಿದಂಥ ಮಳೆಗೆ ಇಲ್ಲಿ ನೋಡ್ಬೋದು, ಮನೆಗಳಲ್ಲಿ ಒಳಗಡೆ ಹೋಗಲಾಗ್ತಾ ಇಲ್ಲ, ಅಷ್ಟು ಪ್ರಮಾಣದ ಕೊಳಚೆ ನೀರು ತುಂಬಿಕೊಂಡಿರುವಂಥದ್ದು. ತಡರಾತ್ರಿ ಜಾಗರಣೆ ಮಾಡಿದ್ದಾರೆ ಇಲ್ಲಿನ ಜನ. ಇನ್ನು ಬಹುತೇಕರು ಕೂಡ ಮನೆಗಳನ್ನು ಬಿಟ್ಟು ಬೇರೆ ಸುರಕ್ಷಿತ ಪ್ರದೇಶಗಳಿಗೂ ಕೂಡ ತೆರಳಿರುವಂಥದ್ದು. ಯಾಕಂದರೆ ನೀರಿನ ಪ್ರಮಾಣ ಅಷ್ಟು ಪ್ರಮಾಣದಲ್ಲಿ ಇತ್ತು. ಸೊ ಇದು ಈ ವರ್ಷದ ಮಾತಲ್ಲ, ಪ್ರತಿ ವರ್ಷವೂ ಇದೇ ರೀತಿ ಆಗ್ತಾ ಇದೆ. ಪ್ರತಿನಿಧಿಗಳು ಮಾತ್ರ ಕೇಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಹೋಗ್ತಾ ಇಲ್ಲ. ಏನು ಏರಿಯಾ ನೋಡ್ತಾ ಇದ್ದೀರಲ್ಲ, ಈ ಏರಿಯಾದಿಂದಲೂ ಕೂಡ ಮನೆಗಳಿರುವಂಥದ್ದು. ಎಲ್ಲಲ್ಲೂ ಕೂಡ ಬಹುತೇಕ ಇದೇ ಒಂದು ಪರಿಸ್ಥಿತಿ. ಮಕ್ಕಳನ್ನು ಕಟ್ಟಿಕೊಂಡು ಹಿರಿಯರು ಮತ್ತು ವಯಸ್ಸಾದವರು ಕೂಡ ಒಂದು ಅವ್ಯವಸ್ಥೆಗೆ ತುತ್ತಾಗಿರುವಂಥದ್ದು. ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗೋಣ. ಹೇಳಮ್ಮ, ಏನು ಸಮಸ್ಯೆ ಆಯಿತು ನಿನ್ನೆ ರಾತ್ರಿ? ಈ ವರ್ಷ ಹಂಗೆ ರೀ, ಮಳೆ ಬಂದಾಗ ಎಲ್ಲ ಮನೆ ನೋಡಿರಿ ಹೊತ್ಕೊಂಡು ಬೀಳಂಗೆ ಆಗ್ಯಾವ ರೀ. ಮನೆ ನೀರು ಬೆಳೆದು ಸಾಕಾಯ್ತು. ನಾವು ಆರಾಮಿಲ್ದಂಗೆ ಆಯ್ತು. ನೀರು ಎಲ್ಲ ಮನೆ ಎಲ್ಲ ಸೋರಾಗತ್ತೆ ರೀ. ಮನೆ ನೀವು ಕಟ್ಟಿಸ್ಕೊಡಂದ್ರೆ ಕಟ್ಟಿಸ್ಕೊಡಕ್ಕೆ ಯಾರು ನಿಮ್ಮ ಕಷ್ಟ ಕೇಳ್ತಿಲ್ಲ? ಯಾರು ಕೇಳಂಗಿಲ್ಲ ರೀ. ಇಲ್ಲಿ ಕಷ್ಟ ಒಟ್ಟ ಯಾರು ಕೇಳಂಗಿಲ್ಲ. ನಾವು ಇದನ್ನ ಮಾಡ್ಕೊಳ್ಳೋದು ಎಷ್ಟು ಹೇಳಿದ್ರು ಅವ್ರು ಬಂದು ಮತ್ತೆ ಇದನ್ನ ಮಾಡಂಗ ಇಲ್ರಿ. ಇದಕ್ಕೆ ನೋಡ್ರಿ ವರ್ಷ ಹಿಂಗೆ ಆಗ್ತೈತಿ. ಏನು ಮಾಡ್ಬೇಕು ಇದಕ್ಕೆ? ಮನೆ ನೀರಿಂದಿತ್ತ ಮನೆಯಿಂದ ಬೆಳತಾನಕ ರೀ, ಬೆಳತಾನಕ ಎಚ್ಚರ ದೇವ್ರಿ ಸರ್. ರಾಡಿ ನೀರು ಬಳಕೊಂತ ಬೆಳತಾನಕ ಎಚ್ಚರ ದೇವ್ರಿ ಸರ್. ಅಡಿಗೆ ಮಾಡಿದ್ದೆಲ್ಲ ನೀರ್ನೇ ಎಲ್ಲ ತಿಳ್ಕೊಂತ ಹೋಗ್ಯದ್ರಿ ಸರ್. ಒಂದು ಮಧ್ಯಾಹ್ನದಿಂದ ಹತ್ತಿದ ಮಳೆ ರೀ, ಹಂಗೆ ಬೆಳತಾನ ಶುರು ಐತ್ರಿ. ಮನ್ಯಾಗ ಹೇಸಿಗೆ ನೀರದೆಲ್ಲ ಗಲೀಜ್ ಎಲ್ಲ ಬಂದೈತ್ರಿ. 3 ಸಣ್ಣ ಮಕ್ಳು ಅದಾವ್ರಿ, ಎಲ್ಲ ಬೇಲ್ಗಿದಾವ್ರಿ. ನಾವು ವಯಸ್ಸಾದವ್ರಿ, ಎಲ್ಲ ಎಷ್ಟು ಹೊಲಿಗೆ ಎದ್ದಿರ್ತೈತಿ ನೋಡಿದ್ರಿ ಕ್ಯಾಮ್ರಾದಾಗ ತೆಗೀರಿ, ಇನ್ನೇನು ತೆಗೆದು ತೋರಿಸ್ರಿ ಅವ್ರಿಗೆ. ನೋಡ್ರಿ ಹಿಟ್ಟು ಕಲಸಿ ಸಿತ್ತಕ್ಕೆ ಹಂಗೆ ಐತ್ರಿ. ಅದು ಬೇಕಾರೆ ಹಿಟ್ಟು ತೋರಿಸ್ತೇವ್ರಿ, ಕ್ಯಾಮ್ರಾದಾಗ ಬಿಡ್ಬರ್ರಿ, ಬೇಕಾರೆ ಹಿಟ್ಟು ತೋರಿಸ್ತೇವ್ರಿ. ಮರದಾಗ ಅಲ್ರಿ ನೀವು ಓಟ್ ಹಾಕ್ತೇವ್ರಿ. ಈ ಬೆಳಗ್ಗೆ ಆದ್ರೂ ಕೂಡ ಬಂದಿಲ್ವಾ ನಿಮ್ಮ ಸಮಸ್ಯೆ ಕೇಳಕ್ಕೆ? ನಿಮ್ಗೆ ಯಾರು ಬಂದಿಲ್ಲ ಸರ್, ಯಾರು ಬಂದೇ ಇಲ್ಲ ರೀ. ಎಲ್ಲ ಬೆಳ್ತಾನ ನಿದ್ದಿನೇ ಮಾಡಿಲ್ಲ ರೀ ನಾವು. ಇದು ಒಂದು ಸಮಸ್ಯೆ. ಬಹುತೇಕ ತಗ್ಗು ಪ್ರದೇಶಗಳಿಗೆ ಮನೆ ನುಗ್ಗಿ ಯಾವೆಲ್ಲ ತಗ್ಗು ಪ್ರದೇಶಗಳಿದೆ ಇದೇ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ಆಗುತ್ತೆ. ಇನ್ನು ಮಹಾನಗರ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಅರವಿಂದ್. ರೈಟ್ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಗ್ರಾಮಸ್ಥರ ಅಳಲನ್ನು ನೋಡಿ, ಪಾಪ ಎಷ್ಟು ಸಮಸ್ಯೆಯಲ್ಲಿದ್ದಾರೆ. ಯಾರು ಸಿಟಿಗಳಲ್ಲೇ MLAಗಳು ಬರಲ್ಲ, ಹಳ್ಳಿಗೆ ಬರ್ತಾರಾ?